ನಮಸ್ತೆ ಗೈಸ್, ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವ್ಲಾಗ್ನ ನೋಡಿ ನಿಮಗೆ ಸುಸ್ತಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇವತ್ತು ನಂಗೆ 24 ವರ್ಷ ಗುರು, 24 ವರ್ಷ. ಸೊ ಇವತ್ತಿಂದ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ಫುಲಿ ನಿಮ್ದೆಲ್ಲರ ಸಪೋರ್ಟ್ ನನಗೆ ಇರುತ್ತೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಕನಸು ತುಂಬ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇದಲ್ಲದೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಂಟೆಂಟ್ ಕೂಡ ಮಾಡ್ತೀನಿ, ಅಲ್ಲಿ ನಿಮಗೆ ಎಷ್ಟು ಜನಕ್ಕೆ ನೋಡಿರ್ತೀರ, ನೋಡಿಲ್ಲ ಅಂದರೆ ಆತ್ಮ ಅಂತ ಹೊಡೆದ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆ್ಯಂಡ್ ನಾನಿರೋದು ಇವಾಗ ಮೈಸೂರು ಅಂದ ತಕ್ಷಣ ಸಿಟಿ ಅಂದ್ಕೋಬೇಡಿ, ಒಂದು ಮೈಸೂರಿಂದ ಸ್ವಲ್ಪ ದೂರದಲ್ಲಿರೋ ಒಂದು ಹಳ್ಳಿ. ಆ್ಯಂಡ್ ಇಲ್ಲಿ ನಮ್ಮ ಮನೆ ಇದೆ, ಅಷ್ಟು ದೂರ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬ್ಲೂ ಕಲರಲ್ಲಿ, ಅದು ನಮ್ಮ ಮನೆ ಪಕ್ಕ ದೇವಸ್ಥಾನ ಆ್ಯಂಡ್ ಸುತ್ತಮುತ್ತ ಹಸಿರು ವನ. ಆ್ಯಂಡ್ ಅಯ್ಯೋ ಆ ಸೌಂಡ್ ಕೇಳಿ ಗುರು, ಸಖತ್ ಸೌಂಡ್ ಅಲ್ವಾ? ಸೊ ಬನ್ನಿ ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮಗೆಲ್ಲ ಮೀಟ್ ಮಾಡಿಸ್ತೀನಿ. ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡಿ, ಅಲ್ಲಿ ನಮ್ಮ ಶಾಂಭವಿ ಇದ್ದಾಳೆ, ಅವಳಿಗೆ ಮಗುವಾಗಿದೆ. ಶೀಸ್ ಅ ಜರ್ಮನ್ ಶೆಫರ್ಡ್. ಆ್ಯಂಡ್ ಇಲ್ಲಿ ನಮ್ಮ ಭೈರವ ಇದ್ದಾನೆ. ಭೈರವ ಮಲಗಿದ್ದಾನೆ, ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಅಲ್ಲಿ ನಮ್ಮ ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕನೇ ನಮ್ಮ ಮನೆ. ನಿಮಗೆ ಸ್ವಲ್ಪ ನಮ್ಮ ಸುತ್ತಮುತ್ತ ಜಾಗ ತೋರಿಸೋಣ ಅಂತ ಇಲ್ಲಿ ನೋಡಿ, ನಮ್ಮ ಒಂದು ಹಸು ಇದೆ. ಅಲ್ಲಿ ನಮ್ಮ ನೆಚ್ಚಿನ ಪಾಪಣ್ಣ ಅಂತ ಒಬ್ಬರಿದ್ದಾರೆ. ಶೀಸ್ ಲೈಕ್, ಅಣ್ಣ ಚೆನ್ನಾಗಿದ್ದೀರಾ? ಹಾಂ, ಇವರು ಪಾಪಣ್ಣ ಅಂತ ಕೇರ್ ನಗರದವರು. ಇವ ನಮ್ಮ ಫ್ಯಾಮಿಲಿನ ಬೆನ್ನೆಲುಬು ಥರ. ಸೊ ಅವ್ರು ಇದ್ದಾರೆ. ಹಾಯ್ ಹೇಳಿ ಎಲ್ಲರಿಗೂ, ನಮ್ಮ ವ್ಯೂವರ್ಸ್ಗೆ. ಎಲ್ಲ ಚೆನ್ನಾಗಿವಪ್ಪ. ಯಾರು ಇವರು? ನಿಮ್ಮ ಇವರ? ಇಲ್ಲ, ಅದೇ ಯೂಟ್ಯೂಬಲ್ಲಿ ನೋಡ್ತಾರೆ, ಅದಕ್ಕೆ ನೋಡಿ. ಹಾಂ, ಖುಷಿ ಎಲ್ಲ ನಮ್ಮ ಇದೆಲ್ಲ ನೋಡ್ಕೊಂಡು ಎಲ್ಲ ನೋಡಿದ್ರೆ ಖುಷಿಯಾಗಿರ್ತಾರೆ. ಅವ್ರು ತೆಗಿತಾರಲ್ಲ. ಹಾಂ, ಸರಿ ಬಿಡಿ, ನೀವು ಮಾಡೋದು. ಅಲ್ಲಿ ನನ್ನ ಸ್ಕೂಟ್ರ್ ಅಲ್ಲೇ ನಿಂತಿದೆ ನೋಡಿ. ಎಷ್ಟು ಸುಮಾರು ದಿನದಿಂದ ಅದನ್ನು ಓಪನೇ ಮಾಡಿಲ್ಲ ನಾನು. ಒಂದು 3 ವೀಕ್ಸ್ ಆಯಿತು ಅನ್ಕೋತೀನಿ, ಅಲ್ಲೇ ಇದೆ ಪಾಪ. ಇವತ್ತು ಗಾಡಿ ಎದ್ದು ಕಾಚೆ ಹೋಗದೆ. ಚೆನ್ನಾಗಿದ್ದೀರಾ? ಹಾಂ, ಹಾಯ್ ಹೇಳಿ ಎಲ್ಲರಿಗೂ. ತವ್ರೆ ಅಮ್ಮಂಗೆ ಕಾಲು ಏಟಾಗ್ಬಿಟ್ಟೈತೆ, ಅದಕ್ಕೆ ಈಗ ಕೂತವ್ರೆ. ಹಾಯ್ ಹೇಳಿ ಈ ಚಿಕ್ಕಿ. ಹಾಯ್ ಹೇಳಿ ಚಿಕ್ಕಿ. ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಾತಾಡಿ, ಸೈಲೆಂಟ್ ಆಗಿಬಿಟ್ರೆ ಮಾತಾಡಿ. ಇಲ್ಲ, ನಾರ್ಮಲಾಗೆ ಮಾತಾಡ್ಬೇಕು, ನೀವು ಹೆಂಗೆ ಇರ್ತೀರ ಹಂಗೆ ಮಾತಾಡಿ. ಥ್ಯಾಂಕ್ಸು. ಅಜ್ಜಿಯವರೇ, ಅಜ್ಜಿ ಬೆಳಗ್ಗೆ ಅಷ್ಟು ಬೇಗ ಹೊಂಟೋಗಿದ್ರಿ ಸ್ಥಾನಕ್ಕೆ, ನಾನು ಹೋಗೋಕ್ಕೆ ಆಗಲಿಲ್ಲ. ಅಜ್ಜಿಗೇನೋ ಬೇಜಾರಲ್ಲ ಅವರೇ. ಹಾಯ್ ಹೇಳಿ. ಸೊ ನೆಕ್ಸ್ಟು ಅಪ್ಪನ್ನ ತೋರಿಸ್ತೀನಿ ಬನ್ನಿ. ಇಲ್ಲಿ ಅಪ್ಪ ಕೂತಿದ್ದಾರೆ. ಇದು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ಅದಕ್ಕೆ ಅಪ್ಪ ತೋರಿಸ್ತಾಯಿದ್ದೀನಿ. ಇದು ಅಪ್ಪಂದು ರೂಮು, ಹೀಗೆಲ್ಲ ಇರ್ತಾರೆ. ಇಲ್ಲಿ CC ಕ್ಯಾಮ್ರಾ ಇದೆ ನೋಡಿ, ಎಲ್ಲ ಕಾಣಿಸುತ್ತೆ ನಿಮಗೆ. ಇಲ್ಲಿ ಅಪ್ಪ ಕೂತ್ಕೊಂಡು ಇಲ್ಲಿಂದೆಲ್ಲ ಸರ್ವೈಲೆನ್ಸ್ ಮಾಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ. ಅಲ್ಲಿ ಸೂರ್ಯಣ್ಣ ಇದ್ದಾರೆ. ಅಯ್ಯಣ್ಣ. ಬನ್ನಿ ನೆಕ್ಸ್ಟು ನೋಡಿ, ಇಲ್ಲಿ ಇದೆಲ್ಲ ತರಕಾರಿ ಮಾಡುವ ಸಾಮಾನುಗಳು. ಏನಂದೆ ನಾನು? ತರಕಾರಿ ಮಾಡೋ ಸಾಮಾನಲ್ಲ, ತರಕಾರಿ ಮತ್ತು ಸಾಮಾನುಗಳು. ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಇವಾಗ ಅನ್ನಿಸ್ತು ನನಗೆ, ಇಟ್ಸ್ ದ ಫಸ್ಟ್ ಟೈಮ್ ನಾನು ವಲ್ನರಬಲ್ ಆಗಿರೋದು ಅಂತ. ಲೈಕ್ ಫಸ್ಟ್ ಟೈಮ್ ಐ ಆಮ್ ಶೋಯಿಂಗ್ ದ ವರ್ಲ್ಡ್ ಸೈಡ್ ಐ ನೆವರ್ ಟ್ರೂಲಿ ಎಂಬ್ರೇಸ್ಡ್. ಸೊ ಯಾ, ಕ್ವೈಟ್ ಹ್ಯಾಪಿ, ಕ್ವೈಟ್ ಎಕ್ಸೈಟೆಡ್. ಇವಾಗ ರೆಡಿ ಆಗೋಣ. ಸೊ ಇದು ನಮ್ಮದೇ ದೇವಸ್ಥಾನ. ಇದನ್ನ ಕಟ್ಟಿಸಿ ಒಂದು 23 ಇಯರ್ಸ್ ಆಗಿದೆ. ಆ್ಯಂಡ್ ದೇವಿ ಬಂದ್ಬಿಟ್ಟು ಪ್ರತ್ಯಂಗಿರ ದೇವಿ ಅಂತ.
ಆ್ಯಂಡ್ ನೋಡಿ ನೆನ್ನೆ ಅಮಾವಾಸ್ಯೆ ಇತ್ತು, ಅಮಾವಾಸ್ಯೆ ದಿನ ಕೋಲ ನಡೆಯುತ್ತೆ. ಅದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ರೀಚ್ ಆಗಿದೆ ನೈಟು 9 ಆಗೋಗಿತ್ತು, ಅಷ್ಟೊಳಗೆಲ್ಲ ಮುಗ್ದೋಗಿತ್ತು. ಆ್ಯಂಡ್ ನೆಕ್ಸ್ಟ್ ಅಮಾವಾಸ್ಯೆಯಿಂದ ನಿಮಗೆಲ್ಲ ಬ್ಲಾಗೆಲ್ಲ ತೋರಿಸ್ತೀನಿ. ಸೊ ಇಲ್ಲಿಗೆ ನನ್ನ ಬರ್ತ್ಡೇ ದಿನ ಹವಾಮಾನ ಲುಕ್ಕೆ ಚೆನ್ನಾಗಿದ್ದೀನ ನೋಡೋಣ. ಸೊ ಲೆಟ್ಸ್ ಗೋ. ಏನು ಬ್ರೇಕ್ಫಾಸ್ಟ್ ಕೇಳೋಣ ಕವಿ? ಏನು ಬ್ರೇಕ್ಫಾಸ್ಟು? ಏನು ಬ್ರೇಕ್ಫಾಸ್ಟ್? ಉಪ್ಪಿಟ್ಟು. ಏನಕ್ಕೆ ಬರ್ತಡೇ ದಿನ ಉಪ್ಪಿಟ್ಟು ಮಾಡಿದ್ದೀರಲ್ಲ ನೀವು? ಏನಕ್ಕೆ ಕಳ್ತಾ ಇದೆಯಾ? ಅವನಿಗೆ ಪುಳಿಯೋಗರೆ ಬೇಕಂತೆ, ನಾಯಿ ಬಾಯಿಂದ ತೆಗೆದುಕೊಡು ಅಂತ. ಚಿಕ್ಕದ್ರಲ್ಲಿ ಹಂಗೆ ಉಪ್ಪಿಟ್ಟು ಅಂದ್ರೆ ಆಯ್ತಾ ಇರಲಿಲ್ಲ. ಚಿಕ್ಕ ಮಗುನಿಂದನೇ ಇವತ್ತಿನವರೆಗೂ ಉಪ್ಪಿಟ್ಟು ತಿಂದಿಲ್ಲ. ಇನ್ನೂ ತಿಂದಿಲ್ವ? ಒಂದ್ಸತಿನೂ ತಿಂದಿಲ್ವಾ? ಅದು ಅಪ್ಪ ಹಿಡಿದ್ರೆ ಮತ್ತೆ ತಿನ್ನೋದವನು. ಅಪ್ಪ ಕೂತ್ಕೊಂಡ್ರೆ ತಿಂತಾನೆ, ಇಲ್ಲ ಅಂದ್ರೆ ಈ ಕಡೆ ನಂಗೆ ಉಪ್ಪಿಟ್ಟು ಇಷ್ಟ ಇಲ್ವಲ್ಲ, ಏನು ಮಾಡೋದು? ಚೆನ್ನಾಗಿ ಮಾಡೈತೆ ಚಿಕ್ಕಿ ಅಷ್ಟು ಉಪ್ಪಿಟ್ಟು. ಮೊಸರು ಬೇಡ, ಮೊಸರು ಬೇಡ, ಉಪ್ಪಿನಕಾಯಿ ತಗೊಬಿಡ್ತೆ. ಹಾಂ. ಸೊ ಇವಾಗ ಬರ್ತಡೇ ದಿನ ಉಪ್ಪಿಟ್ಟು. ವಯಸ್ಸು ನಾನು ಬರ್ತಡೇಗೆ ನಾನೇ ಕೇಕ್ ತರಬೇಕು. ಅಪ್ಪ ಹೇಳಿದ್ರೆ ಮಾವಿನ ಹಣ್ಣು ತಿಂತಿದ್ರು. ಉಪ್ಪಿಟ್ಟು ಬರ್ತಡೇ ದಿನ. ಗೈಸ್, ಗಾಡಿ ತಗೊಂಡು ಆಚೆ ಹೋಗೋಕ್ಕೆ ಅಂತ ಪ್ಲ್ಯಾನ್. ಇವಾಗ ಆಚೆ ಹೋಗ್ಬಿಟ್ಟು ಏನು ಮಾಡ್ತೀನಿ ನೋಡೋಣ. ನಾನು ಗಾಡಿ ಎತ್ಕೋಬೇಕು ಇವಾಗ. ಬರ್ತಡೇಗೆ ರೆಡಿ ಫುಲ್ ಸೂರ್ಯ, ಅದಕ್ಕೆ ಸೂರ್ಯನಿಗೆ ಕನ್ನಡಕ, ಆಮೇಲೆ ಹೆಲ್ಮೆಟ್ಟು, ಕೂದಲು ಇದಾಗಬಾರ್ದು ಅಂತ ಇದು ಹಾಕ್ಕೊಂಡಿದ್ದೀನಿ. ಯಾರು ಅಂದ್ಕೊಬಿಡಿ ಏನು ಗುರು ಇವನು ಇಷ್ಟೊಂದು ಶೋಕಿ ಮಾಡ್ತಾನೆ ಅಂತ. ಬಟ್ ನಾನು ಜಸ್ಟ್ ಮಿನಿಮಮ್ ಇದು ಅಷ್ಟೇ ಕೇರ್ ತಗೋತೀನಿ ಅಷ್ಟೇ. ಯಾಕಂದರೆ ಇರೋದ್ರಲ್ಲಿ ಚೆನ್ನಾಗಿರ್ಬೇಕಲ್ವ, ನಾನು ಜಾಸ್ತಿ ಹೈಟ್ ಇಲ್ಲ. ಸೊ ಇರೋದ್ರಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು. ಯುವರ್ ಬಾಡಿ ಇಸ್ ಯುವರ್ ಟೆಂಪಲ್. ಇವೆಲ್ಲ ಕೇರ್ ಮಾಡಿದ್ರೆ ನಿಮ್ಮನ್ನ ಅದು ಕೇರ್ ಮಾಡುತ್ತೆ ಅಷ್ಟೇ. ಓಕೆ, ಇವಾಗ ಗಾಡಿ ತೊಗೊಂಡೋಗೋಣ. ನನ್ನ ಗಾಡಿ ಇದು ಆಕ್ಸೆಸ್ 125, ಬೆಸ್ಟ್ ಗಾಡಿ ಅಂದ್ಕೊಳ್ಳಿ. ಇದು ಒಂದೆಷ್ಟು ಗೊತ್ತಾ, 5 ವರ್ಷ ಆಯಿತು ಗಾಡಿಗೆ. ಇದಕ್ಕೆ 50,000 ಓಡಿದೆ, ಒಂದು 50 ಸತಿ ಬಿದ್ದಿದೆ. ನಂಗೆ ಗಾಡಿಗೆ ನಂಗೆ ಇದು ಎಷ್ಟು ಸತಿ ಬಿದ್ದಿದ್ದೀನಿ ಗೊತ್ತಾ ನಾನು. ಹಂಗಂದರೆ ನಾನು ಓಡಿಸ್ಬೇಕಾದ್ರೆ ಮತ್ತು ಬೇರೆಯವ್ರು ನನ್ನ ಗಾಡಿ ಓಡಿಸೋದು, ಅವರಿಂದ ಕೂತ್ಕೊಂಡು ಅದು ಬಿದ್ದಿರೋದು ಎಲ್ಲ ಸೈಕಾಗಿ ಬಿದ್ದುಬಿಟ್ಟಿದ್ದೀನಿ. ಬಟ್ ಆದರೂ ಈ ಗಾಡಿ ಒಂಥರ ಜೀವನದಲ್ಲಿ ಏನಿಲ್ಲ ಅಂದರೆ ಪರವಾಗಿಲ್ಲ, ನಮ್ಮ ಗಾಡಿ ಇರಬೇಕು ಅಂದ್ಕೊಳ್ಳಿ. ಗಾಡಿ ಇದ್ದರೆ ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಆ ಥರ ಈ ಥರ ಏನಾದ್ರು ಇರುತ್ತೆ. ಸೊ ಇದು ನನ್ನ ಚಿನ್ನಮ್ಮ ಏನಮ್ಮ ಅಂತ. ಸೊ ಹೋಗೋಣ ಗೈಸ್. ನನ್ನ ಬರ್ತಡೇಗೆ ನಾನೇ ಕೇಕ್ ತರಕ್ಕೆ ಹೋಗ್ತಾಯಿದ್ದೀನಿ. ಕೇಕ್ ತಂದುಬಿಟ್ಟು ಮನೆಯವ್ರ ಜೊತೆ ಕಟ್ ಮಾಡಿಬಿಟ್ಟು ಮಧ್ಯಾಹ್ನ RCB ಮ್ಯಾಚ್ ಉಂಟಲ್ಲ, RCB ಮ್ಯಾಚ್ ನೋಡೋಣ. ಓಕೆ, ಬಾಯ್ ಬಾಯ್ ಗೈಸ್. ನಮ್ಮ ಮನೆಯಿಂದ ಸಿಟಿಗೆ 12 ಕಿಲೋಮೀಟರ್ಗಳ ಡ್ರೈವ್ ಮಾಡಬೇಕು. ಆದರೆ ರೋಡ್ ಮಾತ್ರ ಸಖತ್ ಅಂದ್ಕೊಳ್ಳಿ. ನಾನು ಒಂದು 5 ವರ್ಷದಿಂದ ಗಾಡಿ ತೊಗೊಂಡಾಗಲಿಂದ ಡೈಲಿ ಕಾಲೇಜ್ಗೆ ಮನೆಗೆ ಅಪ್ ಆ್ಯಂಡ್ ಡೌನು. ಆವಾಗ ಒಂದು ಮೋಸ್ಟ್ ಆಫ್ ದ ಥಾಟ್ಸ್ ತಲೆಯಲ್ಲಿ ಹೆಂಗೆ ನೋಡ್ತಾ ಇರ್ತಿಲ್ಲ ಆಗ್ತಾ ಇರೋದು. ಸೊ 12 ಕಿಲೋಮೀಟ್ರ್ ತನಕ ಹೋಗೋಣ. ಸೊ ಗೈಸ್, ನನ್ನ ಬರ್ತಡೇಗೆ ನನಗೋಸ್ಕರ ಟ್ರೀಟ್ಗೆ ಅಂತ ನಾನು ಇವಾಗ ಒಂದು ಕೆಫೆಗೆ ಹೋಗ್ತಾಯಿದ್ದೀನಿ. ನನ್ನ ಬರ್ತಡೇಗೆ ನಾನೇ ಟ್ರೀಟ್ ಕೊಡ್ಕೋಬೇಕಲ್ಲ. ಸೊ ಕೆಫೆ ಬಂದ್ಬಿಟ್ಟು ವೈಟ್ ಟೀಕ್. ಸೊ ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು, ಇದುವರೆಗೆ ಹೋಗಿಲ್ಲ. ಸೊ ಬರ್ತಡೇಗೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಸೊ ಐ ಆಮ್ ಗೋಯಿಂಗ್. ಸೊ ಸಿ ಯು ಗೈಸ್ ದೇರ್. ದಿಸ್ ಈಸ್ ದ ಎಂಟ್ರೆನ್ಸ್. ಗೈಸ್, ಇಲ್ಲಿ ಕೊನೆಯಲ್ಲೊಂದು ಸಿಗಾಕೋಗ್ಬಿಟ್ಟಿದೆ, ಅದು ಹೇಳಿದ್ರೂ ಬರ್ತಾಯಿಲ್ಲ. ಸೊ ಕಳಿಸಿ ಸೌಂಡಾಗೋಗ್ಬಿಟ್ಟಿದೆ ಲಾಸ್ಟ್ ಇದು ಎಂಡು. ಗೈಸ್, ಇವಾಗ ಆಚೆ ಬಂದೆ ಆ್ಯಂಡ್ ಹೋಗ್ಬಿಟ್ಟು ಕೇಕ್ ತಗೊಂಡು ಮನೆಗೆ ಹೋಗ್ಬೇಕು. ಜ್ಯೂಸ್ ಚೆನ್ನಾಗಿತ್ತು ತುಂಬ. ಇದೊಳ್ಳೆ ರಿಪೋರ್ಟಿಂಗ್ ಥರ ಆಯ್ತಲ್ಲ, ಏನೋ ಗೊತ್ತಿಲ್ಲ ಹೆಂಗೆ ವ್ಲಾಗ್ ಮಾಡಿ. ನೀವು ಹೇಳಿ ನನಗೆ ಕಮೆಂಟ್ಸಲ್ಲಿ ಹೇಳಿ ಏನೇನು ನಾನು ಇಂಪ್ರೂವ್ ಮಾಡ್ಕೋಬೇಕು, ಏನೇನು ಮಾಡ್ಕೋಬೋದು ಅಂತ ನೀವು ಹೇಳಿ ಕಮೆಂಟ್ಸಲ್ಲಿ. ಆ್ಯಂಡ್ ಯಾ ಗೈಸ್, ಇವಾಗ ಮ್ಯಾಕ್ಸಲ್ಲಿ ಹೋಗ್ಬಿಟ್ಟು ನಾನು ಒಂದು 2 ಟಿ ಶರ್ಟ್ ತೊಗೊಂಡೆ. ಅದೇ ನಮ್ಮ ಯೂತ್ಸ್ಗೆಲ್ಲ ಗೊತ್ತಿರುತ್ತೆ ಈ ಮ್ಯಾಜಿಕ್ ಪಿನ್ ಆ್ಯಪ್, ಅದರಿಂದ ಹಾಕೊಂಡು ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತಲ್ಲ.
ಅದು ಮಾಡ್ತಾಯಿದ್ದೀನಿ. ಐ ಜಸ್ಟ್ ಕುಡಂಟ್ ಲೈಕ್ ವಾಟ್ ಟು ಸೇ, ಮ್ಯಾಜಿಕ್ ಪಿನ್ ವರ್ಕೇ ಆಗ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಫಕ್, ವಾಟ್ ದ ಫಕ್ ಇಸ್ ಹ್ಯಾಪನಿಂಗ್. ಆಮೇಲೆ ಇಟ್ ವರ್ಕ್ಡ್ ಔಟ್. ಸೊ ನಿಮಗೇನಾದರೂ ಲೈಕ್ ಇಫ್ ಯು ಪ್ಲ್ಯಾನಿಂಗ್ ಟು ಬೈ ಕ್ಲೋತ್ಸ್, ಯೂಸ್ ಮ್ಯಾಜಿಕ್ ಪಿನ್ ಆ್ಯಪ್. ಅದರಲ್ಲಿ ನಿಮಗೆ ಒಂಥರ ಏನಂತಾರೆ ಸ್ವಲ್ಪ ಆಫರ್ಸ್ ಸಿಗುತ್ತೆ, ಎಸ್ಪೆಷಲಿ ಫಾರ್ ಬ್ಯಾಚುಲರ್ಸ್ ಬಾಯ್ಸ್. ಯೂಸ್ ದಿಸ್ ಟ್ರಿಪ್. ಫುಲ್ ಟ್ರಾಫಿಕ್ಕು. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಕುಮಾರಸ್ವಾಮಿ ಅವರಲ್ಲಿ ಭಾಷಣ ಮಾಡ್ತಾಯಿದ್ದಾರೆ, ಅದಕ್ಕೆ ಫುಲ್ ಟ್ರಾಫಿಕ್ಕು. ಮೈಸೂರಲ್ಲಿ ಎಷ್ಟು ಟ್ರಾಫಿಕ್ ಇರ್ತಾರಿಲ್ಲ, ಆದರೆ ಇವಾಗ ಫುಲ್ ಟ್ರಾಫಿಕ್ ಬಂದ್ಬಿಟ್ಟಿದೆ ಗೈಸ್. ಫುಲ್ ಟ್ರಾಫಿಕ್ ಗೈಸ್, ಫುಲ್ ಟ್ರಾಫಿಕ್. ಫುಲ್ ಗೋಗಾದಿ ಸಿಗ್ನಲ್ ಫುಲ್ ಟ್ರಾಫಿಕ್ ನೋಡಿ. ಇಲ್ಲಿ ಫುಲ್ ಪೋಕ್ಲೇನ್ಗಳು, ಓಯ್ ಪೋಕ್ಲೇನ್ಗಳೆಲ್ಲ ಇದೆ ಗುರು. JCBಗಳು ಕ್ರೇಜಿ JCBs. ಸೊ ಇವಾಗ ನಾನು ಕಣ್ಣನ್ಸ್ ಬೇಕ್ರಿ ಹತ್ರ ಬಂದಿದ್ದೀನಿ. ಕಣ್ಣನ್ಸ್ ಬೇಕ್ರಿ ನನ್ನ ನೆಚ್ಚಿನ ಬೇಕ್ರಿ. ಇಲ್ಲಿ ಕೇಕ್ ಎಲ್ಲ ಸಕ್ಕತ್ತಾಗಿರುತ್ತೆ, ಮತ್ತು ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ತುಂಬ ಸಕ್ಕತ್ತಾಗಿರುತ್ತೆ. ಹೋಗಿ ಕೇಕ್ ಆರ್ಡರ್ ಮಾಡೋಣ, ಕೇಕ್ ತೊಗೊಂಡೋಗೋಣ. ನನ್ನ ಬರ್ತಡೆಗೆ ನಾನೇ ಕೇಕ್ ತೊಗೋಬೇಕು ಹೇಳಿ, ಮತ್ತೆ ಹೇಳಿ. ಏನು 1 kg ಪಾರ್ಸಲ್ ನಾನೇ ತಿನ್ಬೇಕಾ ಇಲ್ಲಿ? ಬೇಡಿ ಪಾರ್ಸಲ್ ತಗೊಂಡು. ಇವರು ನಮ್ಮ ಬ್ರೋಗೆ ಕೇಕ್ ಕೊಡಿ ಅಂದರೆ 1 kg ಇಲ್ಲೇ ತಿಂತೀರಾ ಪಾರ್ಸಲ್ ತಿಂತೀರಾ ಅಂತ ಕೇಳ್ತವ್ರೆ. ಆತ್ಮ ಅಂತ ನನಗೆ ನನ್ನ ಬರ್ತಡೆಗೆ ಕೇಕ್. ಕೇಕ್ ಬಂತು. ನೀವು ನೋಡಿ, ಕಣ್ಣನ್ಸ್ ಬೇಕ್ರಿಯಲ್ಲಿ ಕೇಕ್ ಸಕ್ಕತ್ತಾಗಿರುತ್ತೆ. ಇವರೇ ಕೇಕ್ ಮಾಡೋದು, ಸಕ್ಕತ್ತಾಗಿ ಮಾಡ್ತಾರೆ. ಕೇಕ್ ತಗೊಂಡಾಯಿತು. ಬಾಸು ಒಂದು 100 ರೂಪೀಸ್ ಡಿಸ್ಕೌಂಟ್ ಮಾಡಿದ್ರು. ಥ್ಯಾಂಕ್ ಯು ಬಾಸ್. ಆ್ಯಂಡ್ ಇವಾಗ ಮನೆಗೆ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ RCB ಮ್ಯಾಚ್ ನೋಡ್ಬೇಕು. ಐ ಆಮ್ ವೆರಿ ಎಕ್ಸೈಟೆಡ್. RCB ಮ್ಯಾಚ್. ಮಳೆ ಬಂದರೆ ಟಮಾರ್. ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಒಂಥರ ಫುಲ್ಲು ಜನ ಜಂಗುಳಿ. ಕುಮಾರಣ್ಣ, ಜೈ ಕುಮಾರಣ್ಣ. ಫುಲ್ಲು ಕುಮಾರಣ್ಣ ಬಂದಿದ್ದಕ್ಕೆ ಫುಲ್ ಜನ ಅನ್ಕೊಳ್ಳಿ, ಫುಲ್ ಜನ. ಊಟ ಬೇರೆ ಹಾಕಿಸ್ತಾರಂತೆ ಕುಮಾರಣ್ಣ. ನಾನು ಹೊಂಟೋಯ್ತೈತೆ ಊಟ ತಿನ್ನೋಕ್ಕೆ, ಆದರೆ ಕೇಕ್ ಕರ್ಗೋಯ್ತೀವಿ ಅಂತ ಹೋಗಿಲ್ಲ ಅನಿಸುತ್ತೆ. ಅದು ಕ್ರೇಜಿ. ಮತ್ತು ಇದು ಎಸ್ಪೆಷಲಿ ಈ ತಮಿಳ್ನಾಡಲ್ಲಿ ವಿಜಯಕ್ಕೆ ಇದಾದ್ಮೇಲೆಲ್ಲ ನನಗೆ ನಮಗೂ ಒಬ್ಬರು ಏನೋ ನಮಗೊಂದು ಪಕ್ಷ ಬೇಕಲ್ಲ, ಪ್ರಾದೇಶಿಕ ಪಕ್ಷ. ಇದೇ ಒಂದು ಪ್ರಾದೇಶಿಕ ಪಕ್ಷ, ಆದರೆ ಪಾಪ ಅವ್ರೇನೋ ಸಬ್ಜೆಕ್ಟ್ ಸ್ಟ್ರಾಂಗ್ ಇಲ್ಲ. ಬಟ್ ಹೋಪ್ಫುಲಿ, ಯಾಕಂದರೆ ಪ್ರಾದೇಶಿಕ ಪಕ್ಷಗಳಿಗೆ ನಮ್ಮ ಕಷ್ಟ ಗೊತ್ತಿರುತ್ತೆ, ನಮ್ಮ ಏನು ಕಷ್ಟ. ಮತ್ತು ಒಬ್ಬ ಯುವ ನಾಯಕ ಬೇಕು, ಯುವ ಜನತೆಯ ಕಷ್ಟವನ್ನು ಅರಿತುಕೊಳ್ಳುವ ಯುವ ನಾಯಕ. ಹೋಪ್ಫುಲಿ ಸೂನ್. ಇವಾಗ ಊಟ ಆಯಿತು. ಊಟ ಆಗಿ ಸುಮ್ಮನೆ ಕೂತಿದ್ದೀನಿ. ಏನೋ ನನಗೆ ಬರ್ತಾ ಲೈಕ್ ಟುಡೇ ಫಸ್ಟ್ ದಿನ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ನನ್ನ ಮೈಂಡ್ ಹೆವಿ ಫ್ರಕ್ಚರ್ಡ್ ಆಗ್ತದೆ. ಲೈಕ್ ಐ ಫೀಲ್ ಲೈಕ್ ವ್ಲಾಗಿಂಗ್ ನನಗೆ ಲೈಕ್ ವ್ಲಾಗ್ ಮಾಡಬೇಕಾ? ನೀವೇ ಏನು ವ್ಲಾಗಿಂಗ್ ಸೂಟ್ ಆಗುತ್ತೆ ನನಗೆ? ಬಟ್ ಐ ಫೀಲ್ ಲೈಕ್ ಇಟ್ಸ್ ವೆರಿ ಡ್ರೈನಿಂಗ್, ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಒಳಗೆ ಬರ್ತಿರೋ ಥಾಟ್ಸ್ ಇರ್ತಾರೆ, ಅದನ್ನ ನನ್ನ ತಲೆ ಮತ್ತೆ ಓಡಿಸಿ ವರ್ಸ್ಟ್ ಕೇಸ್ ಸಿನಾರಿಯೋಸ್ ಮಾಡ್ಕೊಂಡ್ಬಿಡ್ತಾಯಿದೆ. ಬಟ್ ನಾವು ಐ ಆಮ್ ಟ್ರೈಯಿಂಗ್ ಲೈಕ್ ನಿಮ್ಮ ಜೊತೆ ಮಾತಾಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಯಾ ತಲೆಯಲ್ಲಿ ಓಡ್ತಾ ಇದೆ, ನಂಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ಬಿಕಾಸ್ ಸುಮ್ಮನೆ ಅಂತ ಕೂತ್ಕೋಬಾರ್ದು. ಯಾವ ಟು ಸ್ಟಾರ್ಟ್ ಸಮಥಿಂಗ್. ಅದೆಲ್ಲ ಹೋಗುತ್ತೆ ಇದು. ನಾನು ಡೈಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ನಾನು ಕಂಟೆಂಟ್ ಬೇರೆ ಥರ ಹೋಗುತ್ತೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸೊ RCB ಫೈನಲಿ ಗೆಲ್ತು. RCB ವೆರಿ ಹ್ಯಾಪಿ. ಏನೋ RCB ಮ್ಯಾಚ್ ಗೆದ್ರೆ ಒಂಥರ ಖುಷಿ ಗುರು. ಸೊ ಈಗ ಗುಡ್ ಡೇ, ಬರ್ತ್ಡೇ ಗಿಫ್ಟ್ ಫಾರ್ ಮೀ ಫ್ರಮ್ RCB ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ, ಫಸ್ಟ್ ದಿನ ವ್ಲಾಗು. ಐ ಮೀನ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಫ್ ಕೋರ್ಸ್, ಆದರೆ ಐ ವಿಲ್ ನಾಟ್ ಲೆಟ್ ಇಟ್ ಯಾಕಂದರೆ ಮೈಂಡ್ ಫುಲ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಲೈಕ್ ಇದನ್ನ ಏನಪ್ಪ ಕಂಟಿನ್ಯೂ ಮಾಡಬೇಕಾ, ಇದನ್ನ ಬೇಡವಾ, ಹಂಗೆ ಹಿಂಗೆ ಅಂತ. ಆದರೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಆನೆಸ್ಟ್ಲಿ ಫಸ್ಟ್ ಡೇ ಅಲ್ವಾ, ಲೈಕ್ ಮೈ ಎನರ್ಜಿ ಗಾಟ್ ಡ್ರೈನ್ಡ್ ಬಿಕಾಸ್ ಐ ಆಮ್ ನಾಟ್ ಯೂಸ್ ಟು. ನನಗೆ ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ. ಬಟ್ ಐ ಆಮ್ ಲರ್ನಿಂಗ್. ಐ ವಿಲ್ ಟ್ರೈ ಟು. ಆ್ಯಂಡ್ ನಿಮಗೇನಾದರೂ ನಾನು ಏನಾದ್ರು ಬೇರೆ ಥರ ಚಾಲೆಂಜಸ್ ಮಾಡಬೇಕು, ಪ್ರ್ಯಾಂಕ್ಸ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಡೌನ್. ಹೊರಗಡೆ ಲೈಕ್ ಫಾರ್ ಸ್ಟ್ರೇಂಜರ್ಸ್ಗೆ ಏನಾದ್ರು ಪ್ರ್ಯಾಂಕ್ ಮಾಡಬೇಕಾ, ಏನಾದ್ರು ಚಾಲೆಂಜಸ್ ಇದೆಯಾ,
ಎಲ್ಲ ಏನಾದರೂ ಕಮೆಂಟ್ ಹಾಕಿ. ಐ ವಿಲ್ ಗಿವ್ ಮೈ 100%. ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ನಾಳೆ ಸಿಗುವ.